ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಅಡುಗೆ ಮನೆ ಸಂಭ್ರಮ. ನಾನಿವತ್ತು ಸಿಂಪಲ್ಲಾಗಿ ಗೀ ರೈಸ್ನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಈರುಳ್ಳಿ, ಸೋಂಪು ಕಾಳು, ಲವಂಗ, ಏಲಕ್ಕಿ, ಮೆಣಸಿನಕಾಳು, ಚಕ್ಕೆ, ಒಂದು ಸ್ಟಾರ್ ಹೂವು, ಹಾಗೆ ಕಲ್ಲು ಹೂವು ಮತ್ತು ಮರಾಠಿ ಮೊಗ್ಗು, ಹಾಗೆ ಪಲಾವ್ ಎಲೆ, ತುಪ್ಪ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹಾಗೆ ಹಸಿರು ಪಲಾವ್ ಎಲೆ. ಇದು ಆಪ್ಷನಲ್, ನೀವು ಬೇಕಿದ್ರೆ ತೊಗೊಳ್ಳಿ, ಇಲ್ಲಾಂದರೆ ಬಿಡಿ ಫ್ರೆಂಡ್ಸ್. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಕ್ಕಿನ ತೊಗೊಂಡಿದ್ದೀನಿ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಕುಕ್ಕರ್ ಕಾದ್ಮೇಲೆ ಇದಕ್ಕೆ ಏನು 2 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಬೇಡ ಅಂತ ಅಂದವರು, ಇಷ್ಟಪಡ್ದಲೇ ಇರೋರು ಎಣ್ಣೆ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ತುಪ್ಪ ಕಮ್ಮಿ ಯೂಸ್ ಮಾಡಿಕೊಂಡು ಎಣ್ಣೆನೂ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಇದಕ್ಕೆ ಏನು ತೊಗೊಂಡಿದ್ನಲ್ಲ, ಚಕ್ಕೆ, ಲವಂಗ, ಪಲಾವ್ ಎಲೆ, ಜೀರಿಗೆ, ಸೋಂಪು ಕಾಳು, ಮರಾಠಿ ಮೊಗ್ಗು, ಚಕ್ರದ ಹೂವು, ಕಲ್ಲು ಹೂವು, ಇವನ್ನೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಹಸಿರು ಪಲಾವ್ ಎಲೆನ ನಾನು ಸಪ್ರೇಟಾಗಿ ಎತ್ತಿಟ್ಕೊತಿದ್ದೀನಿ, ಆಮೇಲೆ ಹಾಕ್ಕೊಳ್ಳೋಣ ಅಂತ. ಈಗ ಇದಕ್ಕೆ ಹಸಿಮೆಣ್ಸಿಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಸಿಮೆಣ್ಸಿಕಾಯಿ ಆ್ಯಡ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಕೂಡ ಡ್ರೈ ಮಾಡ್ಕೋಬೇಕು ಕ್ಲೀನಾಗಿ, ಬ್ರೌನ್ ಕಲರಲ್ಲಿ ಬರೋ ತನಕ. ಇದು ಬ್ರೌನ್ ಕಲರಲ್ಲಿ ಬರೋ ಅಷ್ಟೊತ್ತಿಗೆ ನಾವು ಅಕ್ಕಿನ ವಾಶ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್. ಮಾರ್ನಿಂಗು ಕ್ವಿಕ್ಕಾಗಿ ಆಗುತ್ತೆ ಫ್ರೆಂಡ್ಸ್ ಇದು. ಸೊ ಇಲ್ಲಿ ಈರುಳ್ಳಿ ಕೂಡ ಬ್ರೌನ್ ಆಗಿದೆ, ರೈಸ್ ಕೂಡ ವಾಶ್ ಬಂದಿದ್ದೀನಿ. ಈಗ ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಅಕ್ಕಿಯಲ್ಲಿ ತಳದಲ್ಲಿರೋವಂಥ ನೀರನ್ನ ನಾನು ಆ್ಯಡ್ ಮಾಡ್ಕೊತಿಲ್ಲ. ಯಾಕೆ ಅಂತ ಅಂದರೆ ಏನು ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಲ್ಲ ಅದೇ ಮೆಜರ್ಮೆಂಟಲ್ಲೇ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಈ ನೀರನ್ನು ಆ್ಯಡ್ ಮಾಡಿದ್ರೆ ನೀರು ಜಾಸ್ತಿ ಆಗಿ ಅನ್ನ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಈಗ ಚೆನ್ನಾಗಿ ಅಕ್ಕಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಏನು ನಾನು 1 ಕಪ್ಪಲ್ಲಿ ಅಕ್ಕಿನ ಅಳತೆ ಮಾಡಿ ತೊಗೊಂಡಿದ್ನಲ್ಲ, 3 ಲೋಟ ಆಗೋಷ್ಟು, ಹಾಗೆ ನಾನು ಅದೇ ಲೋಟದಲ್ಲೇ ಈಗ 3 ಲೋಟಕ್ಕೆ 6 ಲೋಟ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಎಷ್ಟು ಅಕ್ಕಿನ ತೊಗೊತೀರೋ, ಯಾವ ಕಪ್ಪಲ್ಲಿ ತೊಗೊತೀರೋ ಅದೇ ಕಪ್ಪಲ್ಲೇ ಮೆಜರ್ಮೆಂಟಲ್ಲಿ ಹಾಕಿ. 1 ಕಪ್ ತೊಗೊಂಡ್ರಿ ಅಂತ ಅಂದರೆ ಅದಕ್ಕೆ 2 ಕಪ್ಪಷ್ಟು ನೀರು ಹಾಕಿ ಫ್ರೆಂಡ್ಸ್. ಓಕೆ, ನಾನು ಇವಾಗ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಒಂದು ಸಲ ತಳ ಹಿಡಿಲಿದ್ದಾಗೆ ಮಿಕ್ಸ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಕ್ಲೀನಾಗಿ ಕುದಿ ಬರೋ ತನಕ ಬಿಡಬೇಕು. ನೀವು ಟೈಮ್ ಇಲ್ಲ ಅಂತ ಅಂದವರು ನೀರನ್ನ ಬೇಕಿದ್ರೆ ಬಿಸಿ ಮಾಡಿ ಸಮೇತ ಹಾಕ್ಕೋಬೋದು, ಆಗ ಬೇಗ ಇನ್ನೂ ಕ್ವಿಕ್ಕಾಗಿ ಆಗುತ್ತೆ. ಈಗ ನಾನು ಹಸಿರು ಪಲಾವ್ ಎಲೆ ಅಂದರೆ ಬಿರಿಯಾನಿ ಎಲೆ ಅಂತಾರಲ್ಲ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಸಲ ಮಿಕ್ಸ್ ಕೊಡ್ತಾ ಇದ್ದೀನಿ. ಈ ರೀತಿ ಕುದಿಯಬೇಕಾದ್ರೆ ಲಿಟ್ನ ಕ್ಲೋಸ್ ಮಾಡಿದ್ರೆ ಬೇಗನೆ ರೈಸಿಗೆ ಎಲ್ಲ ರೀತಿಯ ಮಸಾಲೆನೂ ಹಿಡ್ದಿರುತ್ತೆ ಫ್ರೆಂಡ್ಸ್. ಈಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಲಿಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿಕೊಂಡು ಏನಿಲ್ಲ ಅಂತ ಅಂದರೂ ಒಂದು ವಿಷಲ್ನ ಓಡಿಸ್ತೀನಿ ಫ್ರೆಂಡ್ಸ್, ಸಾಕು. ಇದಕ್ಕೆ 1 ಇಲ್ಲ 2 ವಿಷಲ್ ಓಡಿಸಿದ್ರೆ ಸಾಕಾಗುತ್ತೆ. ಅಂದರೆ ನೀರು ಕುದಿಯೋ ತನಕ ಇಟ್ಕೊಂಡಿರೋ ಪರ್ಪಸ್ಸಿಗೆ 1 ವಿಷಲ್ ಓಡಿಸಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಈಗ ಇದು ವಿಷಲ್ ಓಡಿಸ್ಕೊಬಂದಿದ್ದೀನಿ, ಹಾಗೆ ಆರಿದೆ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಅಂದ್ಬಿಟ್ಟು. ಇಷ್ಟೇ ಫ್ರೆಂಡ್ಸ್, ಇದಕ್ಕೆ ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.